ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ವಿವಿಧ ಒಂದು ಎಕ್ಸಾಮ್ಗಳಲ್ಲಿ ಕೇಳಲಾದಂಥ GK ಮೇಲಿನ ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ. ಸೊ ಈ ಒಂದು ಕ್ವೆಶ್ಚನ್ಗಳು ಮುಂಬರುವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಲ್ಯಾಂಡ್ ಸರ್ವೇಯರ್, FDA, SDA, PDO ಹಾಗೂ ಇನ್ನಿತರೆ ಒಂದು ಗ್ರೂಪ್ಸ್ ಎಕ್ಸಾಮ್ ಆಗಲಿ ಮತ್ತು KEA ಮತ್ತು KPSCಯಿಂದ ಕಂಡಕ್ಟ್ ಮಾಡುವಂಥ ಎಲ್ಲ ಪರೀಕ್ಷೆಗಳಿಗೆ ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಆದಷ್ಟು ನಿಮಗೆ ಕ್ವೆಶ್ಚನ್ ಪೇಪರ್ ಬಿಡಿಸೋದ್ರಿಂದ ಏನಪ್ಪ ನಿಮ್ಗೆ ಮೇನ್ ಯೂಸ್ ಏನಂದ್ರೆ ನಿಮ್ಮದು ಒಂದು ರಿವಿಷನ್ ಚೆನ್ನಾಗಾಗತ್ತೆ ಮತ್ತು ಓದಿದ್ದು ನೆನಪಾರಂಗಿಲ್ಲ. ಓಕೆ, ಲೆಟ್ಸ್ ಗೋ ಟು ದಿ ಫಸ್ಟ್ ಕ್ವೆಶ್ಚನ್. ಪಂಚಾಯಿತಿಯ ಚುನಾವಣೆಯನ್ನು ಯಾರು ನಡೆಸುತ್ತಾರೆ? ಸೊ ಇಲ್ಲಿ ಪಂಚಾಯಿತಿಯ ಚುನಾವಣೆ, ಸೊ ನಿಮಗೆ ಗೊತ್ತು ಒಂದು ಕೇಂದ್ರ ಚುನಾವಣಾ ಆಯೋಗ ಅಂತ ಬರ್ತದೆ, ಆಮೇಲೆ ರಾಜ್ಯ ಚುನಾವಣಾ ಆಯೋಗ ಬರ್ತದೆ. ಓಕೆ, ಬಟ್ ಇಲ್ಲಿ ಪಂಚಾಯಿತಿಯ ಚುನಾವಣಾ ಆಯೋಗ, ಪಂಚಾಯಿತಿ ಅಂದ್ರೇನು? ಗ್ರಾಮ ಪಂಚಾಯಿತಿನೂ ಬರುತ್ತೆ, ತಾಲೂಕು ಪಂಚಾಯಿತಿ ಬರುತ್ತೆ, ಜಿಲ್ಲಾ ಪಂಚಾಯಿತಿ ಬರುತ್ತೆ. ಸೊ ಈ ಪಂಚಾಯಿತಿಯ ಚುನಾವಣೆ ನಮ್ಮ ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇದನ್ನು ನಡೆಸುವವರು ರಾಜ್ಯ ಚುನಾವಣಾ ಆಯೋಗ. ಸೊ ರಾಜ್ಯ ಚುನಾವಣಾ ಆಯೋಗ ಸಂವಿಧಾನದ ವಿಧಿ 243 ಇದರ ಪ್ರಕಾರ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸ್ವತಂತ್ರವಾಗಿ ಚುನಾವಣೆ ನಡೆಸುವುದು ಈ ಒಂದು ಚುನಾವಣಾ ಆಯೋಗದ ಜವಾಬ್ದಾರಿಯಾಗಿದೆ. ಅರ್ಥ ಆಯ್ತಾ? ನಾಳೆ ಎಕ್ಸಾಮಲ್ಲಿ ಕೇಳ್ಬೋದು, ಯಾವ ಒಂದು ವಿಧಿಯ ಅಡಿ ರಾಜ್ಯ ಚುನಾವಣಾ ಆಯೋಗ ಪಂಚಾಯಿತಿ ಚುನಾವಣೆಯನ್ನು ನಡೆಸ್ತದ? 243. ಓಕೆ, ಆಮೇಲೆ ರಾಜ್ಯ ಸರ್ಕಾರ ಏನು ಮಾಡ್ತದ? ಇದು ಚುನಾವಣೆಗೆ ಅಗತ್ಯ ಅನುದಾನ ಮತ್ತು ಸಿಬ್ಬಂದಿ ನೀಡುತ್ತದೆಯೇ ಹೊರತು ಇದು ನೇರವಾಗಿ ಚುನಾವಣೆ ನಡೆಸೋದಿಲ್ಲ. ಆಮೇಲೆ ಪಂಚಾಯತ್ ರಾಜ್ಯ ಮಂತ್ರಿ, ಇದು ರಾಜಕೀಯ ಹುದ್ದೆಯಾಗಿದ್ದು ಚುನಾವಣೆ ಕಾರ್ಯನಿರ್ವಹಣೆಯಲ್ಲಿ ಇವರು ಭಾಗಿಯಾಗುವುದಿಲ್ಲ. ಓಕೆ, ಇವರು ಅಷ್ಟೇ ಮುಖ್ಯ ಕಾರ್ಯದರ್ಶಿ ಅಂದರೆ ಒಂದು ರಾಜ್ಯದ ಉನ್ನತ IAS ಅಧಿಕಾರಿಯಾಗಿರ್ತಾರೆ. ಓಕೆ, ಇವರು ಚುನಾವಣಾ ಆಯೋಗಕ್ಕೆ ಬೆಂಬಲವನ್ನು ಮಾತ್ರ ನೀಡಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಕ್ವೆಶ್ಚನ್ನು, ಕೇಂದ್ರ ಮಾಹಿತಿ ಆಯೋಗವನ್ನು ಯಾರ ಅಡಿಯಲ್ಲಿ ಸ್ಥಾಪಿಸಲಾಯಿತು? ಸೊ ಕೇಂದ್ರ ಮಾಹಿತಿ ಆಯೋಗ ಅಂದರೆ ಒಂದು ರೈಟ್ ಟು ಇನ್ಫಾರ್ಮೇಷನ್ ಅಂತ ಅಂತೀವಲ್ಲ, ಸೊ ಅದು RTI ಆ್ಯಕ್ಟ್, ಮಾಹಿತಿ ಹಕ್ಕು ಕಾಯ್ದೆ. ಸೊ RTI ಆ್ಯಕ್ಟ್ 2005, ಇದು ನೆನಪಿರಲ್ಲ, ಇಸ್ವಿ ನೆನಪಿರಬೇಕು, 2005. ಈ ಕಾಯ್ದೆಯ ಸೆಕ್ಷನ್ 12ರ ಅಡಿಯಲ್ಲಿ ಕೇಂದ್ರ ಮಾಹಿತಿ ಆಯೋಗವನ್ನು ಅಂದರೆ CIC ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಇದನ್ನು 2005ಯಲ್ಲಿ ಸ್ಥಾಪಿಸಲಾಯಿತು. ನಾಳೆ ಕೇಳ್ತಾರೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇದು ಯಾವ ಇಸ್ವಿಯಲ್ಲಿ ಬಂತು, ಜಾರಿಗೆ ಬಂತು? 2005ಯಲ್ಲಿ. ಆಮೇಲೆ ಕೇಂದ್ರ ಮಾಹಿತಿ ಆಯೋಗ ಯಾವ ಒಂದು ವರ್ಷದಲ್ಲಿ ಸ್ಥಾಪಿಸಲಾಯಿತು? 2005. ಎಲ್ಲ ಬೇಕು. ಓಕೆ, ನೆಕ್ಸ್ಟ್ ನೋಡಿ, ಶಿಕ್ಷಣ ಹಕ್ಕು ಕಾಯ್ದೆ ಅಂತ ಕೊಟ್ಟಿದ್ದಾರೆ. ಸೊ ಇದು 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣಕ್ಕೆ ಸಂಬಂಧಿಸಿದೆ. ಸೊ ಇದನ್ನು ಉಚಿತ ಶಿಕ್ಷಣ ಮಾಡ್ತಾರೆ ಯಾವಾಗ? 2002ಅಲ್ಲಿ 86ನೇ ತಿದ್ದುಪಡಿ ಮುಖಾಂತರ. ಓಕೆ, 21A ಈ ಒಂದು ವಿಧಿಯನ್ನು ಸೇರಿಸಿ. ಅರ್ಥ ಆಯ್ತಾ? ನೆಕ್ಸ್ಟ್ ಕೇಂದ್ರ ಜಾಗರೂಕತೆ ಆಯೋಗ ಕಾಯ್ದೆ ಅಂದರೆ CVC ಅಂತ ಬರುತ್ತೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಇದು ಭ್ರಷ್ಟಾಚಾರ ತಡೆಗಟ್ಟುವಿಕೆಗೆ ಸಂಬಂಧಿಸಿದೆ. ನೆಕ್ಸ್ಟ್ ಲೋಕಪಾಲ್ ಕಾಯ್ದೆ ಅಂತ ಬರುತ್ತೆ, ಲೋಕಪಾಲ್ ಕಾಯ್ದೆ. ಇದು ಉನ್ನತ ಮಟ್ಟದ ಭ್ರಷ್ಟಾಚಾರ ತನಿಖೆಗೆ ಸಂಬಂಧಿಸಿದ ಸಂಸ್ಥೆಯಾಗಿದೆ. ನೆಕ್ಸ್ಟು, ಕೆಳಗಿನ ಯಾವುದು ಪಂಚಾಯತ್ ರಾಜ್ ವ್ಯವಸ್ಥೆಯ ಭಾಗವಲ್ಲ? ಸೊ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಇವು 3 ಏನದವಪ್ಪ? ಇದೊಂದು ಇವು 3 ಏನದವ? 73ನೇ ಸಂವಿಧಾನದ ತಿದ್ದುಪಡಿ ಅಡಿಯಲ್ಲಿ 3 ಹಂತ ಅಂದರೆ 3 ಟೈರ್ 3 ಹಂತದ ಅಧಿಕೃತ ಪಂಚಾಯತ್ ರಾಜ್ ವ್ಯವಸ್ಥೆಗಳಾಗಿವೆ. ಬಟ್ ಇಲ್ಲಿ ಕಪ್ ಪಂಚಾಯತಿ ಇದೆಯಲ್ಲ, ಸೊ ಇದು ಪಂಚಾಯತ್ ರಾಜ್ ವ್ಯವಸ್ಥೆಯ
ಭಾಗವಲ್ಲ. ಬಟ್ ಇದು ಏನು ಖಪ್ ನಾಳೆ ಕೇಳ್ಬೋದು ಖಪ್ ಪಂಚಾಯಿತಿ ಅಂದರೆ ಏನು ಅಂತ. ಖಪ್ ಪಂಚಾಯಿತಿ ಅಂದರೆ ಇದು ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಕಂಡುಬರುವ ಸಾಂಪ್ರದಾಯಿಕ ಅಂದರೆ ಮುಂಚೆಯಿಂದ ನಡೆಸಿಕೊಂಡು ಬರೋದು ಅನೌಪಚಾರಿಕ ಜಾತಿ ಪಂಚಾಯಿತಿಯಾಗಿದ್ದು ಇದು ಸಂವಿಧಾನಾತ್ಮಕ ಪಂಚಾಯತ್ ರಾಜ ಭಾಗವಲ್ಲ. ಓಕೆ, ನೆಕ್ಸ್ಟ್ ಅವಧಿ ಮುಗಿಯುವ ಮೊದಲೇ ರಾಜ್ಯ ವಿಧಾನಸಭೆಯನ್ನು ವಿಸರ್ಜಿಸಲು ಯಾರು ಅಧಿಕಾರ ಹೊಂದಿದ್ದಾರೆ? ಸೊ ಅವಧಿ ಮುಗಿಯುವ ಮೊದಲೇ ಅಂದರೆ ವಿಧಿ 174 ಉಪಬಂಧ 2 ಅದರಲ್ಲಿ ಮತ್ತೆ ಸಬ್ ಪಾಯಿಂಟ್ 3 ಇದು ಬಿ ಪ್ರಕಾರ ಮುಖ್ಯಮಂತ್ರಿಯವರ ಸಲಹೆಯ ಮೇರೆಗೆ ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರ ಅದು ರಾಜ್ಯಪಾಲರಿಗಿರ್ತದೆ. ಓಕೆ, ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಲ್ಲಿದ್ದಾಗ ಮಾತ್ರ ಒಂದು ನಿರ್ಧಾರವನ್ನು ರಾಷ್ಟ್ರಪತಿಯವರು ತೆಗೆದುಕೊಳ್ಬೋದು, ಆದರೆ ಸಾಮಾನ್ಯ ಸ್ಥಿತಿಯಲ್ಲಿ ಅಲ್ಲ. ಓನ್ಲಿ ರಾಷ್ಟ್ರಪತಿ ಆಳ್ವಿಕೆ ಅಂದರೆ ನ್ಯಾಷನಲ್ ಎಮರ್ಜೆನ್ಸಿ ಟೈಮ್ನಲ್ಲಿ. ಆಮೇಲೆ ಪ್ರಧಾನಮಂತ್ರಿ ಇವರು ಲೋಕಸಭೆ ವಿಸರ್ಜನೆಗೆ ಸಲಹೆ ನೀಡ್ತಾರೆ, ರಾಜ್ಯಸಭೆಗಲ್ಲ. ಆಮೇಲೆ ಸಂಸತ್ತು ಇದು ರಾಜ್ಯ ಶಾಸಕಾಂಗದ ವಿಸರ್ಜನೆಗೆ ಒಂದು ಸಂಬಂಧ ಪಡೋದಿಲ್ಲ. ನೆಕ್ಸ್ಟ್ GST ಸಭೆಯ ಅಧ್ಯಕ್ಷರು ಯಾರು? ಸೊ GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಈ ಒಂದು ಸಭೆಯ ಅಥವಾ ಒಂದು ಕೌನ್ಸಿಲ್ನ ಅಧ್ಯಕ್ಷರು ಚೇರ್ಪರ್ಸನ್ ಯಾರಿರ್ತಾರೆ ಅಂದರೆ ಕೇಂದ್ರ ಹಣಕಾಸು ಸಚಿವರು. ಇವರು ಸಂವಿಧಾನದ ವಿಧಿ 279A ಪ್ರಕಾರ GST ಕೌನ್ಸಿಲ್ನ ಅಧ್ಯಕ್ಷತೆಯನ್ನು ಕೇಂದ್ರ ಹಣಕಾಸು ಸಚಿವರು ವಹಿಸುತ್ತಾರೆ. ನೋಡಿ, ಎಕ್ಸಾಮಲ್ಲಿ ಇದೇ ಬರಬೇಕಂತ ಏನಿಲ್ಲ, ಕೇಳ್ತಾರೆ. ಕೇಂದ್ರ ಹಣಕಾಸು GST ಸಭೆಯ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸುವಂಥ ಕೇಂದ್ರ ಹಣಕಾಸು ಸಚಿವರು ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ಅವರು ಈ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ? ಆವಾಗ 269A 279A 289A ಹೀಗೆಲ್ಲ ಕೊಡ್ತಾರೆ ಕನ್ಫ್ಯೂಷನ್. ಸೊ ಅದಕ್ಕೆ 279A ನೀವು ನೆನಪಿಟ್ಕೋಬೇಕು. ಆಮೇಲೆ ಪ್ರಧಾನಮಂತ್ರಿಯವರಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಮಾಹಿತಿ ಏನಪ್ಪ ಅಂದ್ರೆ ಇವರು ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರೆ, ನೆನಪಿರಲಿ. ನಾಳೆ ಕೇಳ್ಬೋದು ನೀತಿ ಆಯೋಗದ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರೆ? ಪ್ರಧಾನಮಂತ್ರಿಯವರು. ನೆಕ್ಸ್ಟ್ ಕೇಂದ್ರ ವಾಣಿಜ್ಯ ಸಚಿವ ಮತ್ತು ಕೇಂದ್ರ ಕೈಗಾರಿಕಾ ಸಚಿವರು ಇವರು ಮಂಡಳಿಯ ಸದಸ್ಯರಾಗಿರ್ಬೋದು, ಆದರೆ ಅಧ್ಯಕ್ಷತೆಯನ್ನು ಇವರು ವಹಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಕೆಳಗಿನ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ? ನೋಡಿ, ಕೊಟ್ಟಂಥ ಆಪ್ಷನ್ಗಳಲ್ಲಿ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಇದೈತಿ. ಇದು ವಿಧಿ 338 ಅಡಿಯಲ್ಲಿ ಬರುವ ಸಂವಿಧಾನಾತ್ಮಕ ಸಂಸ್ಥೆ ಪರಿಶಿಷ್ಟ ಜಾತಿ ಅಂದರೆ SC. ಆಮೇಲೆ ಭಾರತದ ಚುನಾವಣಾ ಆಯೋಗ ಇದು ಕೂಡ ಬರುತ್ತೆ, ಇದು 324ನೇ ವಿಧಿಯಡಿ. ಆಮೇಲೆ GST ಸಭೆ ಇದು 279A ಈ ಒಂದು ವಿಧಿಯಡಿಯಲ್ಲಿ ಸಂವಿಧಾನಿಕ ಸಂಸ್ಥೆ. ಬಟ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದು ಸಾಂವಿಧಾನಿಕ ಸಂಸ್ಥೆ ಅಲ್ಲ. ಸೊ ಇದು 1993ರ ಕಾಯ್ದೆಯಡಿ ಸ್ಥಾಪನೆಯಾದ ಶಾಸನಬದ್ಧ ಅಥವಾ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಅಂತೀವಿ ನಾವು, ಶಾಸನಬದ್ಧ ಸಂಸ್ಥೆ. ಸೊ ಇದು ಸಂವಿಧಾನಿಕ ಅಲ್ಲ. ನೆಕ್ಸ್ಟ್ ಸಾಮಾನ್ಯವಾಗಿ CRPC ಏನೆಂದು ಹೇಳಲಾಗುತ್ತದೆ? CRPC ಅಂದರೆ ಇದು ಏನಾಗ್ತದೆ, ಅಪರಾಧಿ ಕಾರ್ಯವಿಧಾನದ ಸಂಕೇತ ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಕ್ರಿಮಿನಲ್ ಅಥವಾ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್. ಓಕೆ, ನೆಕ್ಸ್ಟ್ ಈ ನಾಗರಿಕ ಕಾರ್ಯವಿಧಾನದ ಸಂಕೇತ ಅಂದರೆ
ಇದು ಏನಪ್ಪ ಅಪರಾಧ ವಿಚಾರಣೆ ಮತ್ತು ತನಿಖೆಯ ಕಾರ್ಯವಿಧಾನಗಳನ್ನು ತಿಳಿಸುವ ನಿಯಮಾವಳಿ ಅದ. ಆಮೇಲೆ ಯಾವುದು ನಾಗರಿಕ ಕಾರ್ಯವಿಧಾನದ ಸಂಕೇತ. ಓಕೆ, ನಾಗರಿಕ ಕಾರ್ಯವಿಧಾನದ ಸಂಕೇತ ಇದೇನಾಗ್ತದೆ, ಏನು ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ CPC ಆಗ್ತದೆ ಇದು, CPC. ಆಮೇಲೆ ಅಪರಾಧಿ ದಂಡ ಸಂಹಿತೆ ಅಂದರೆ ಇದು IPC, ಇಂಡಿಯನ್ ಪೆನಾಲ್ ಕೋಡ್ ಎಂದು ಹೇಳಲಾಗ್ತದೆ, ಅಪರಾಧಿ ದಂಡ ಸಂಹಿತೆ. ಓಕೆ, ನೆಕ್ಸ್ಟ್ ಭಾರತದ ಸಂವಿಧಾನದ ಕೆಳಗಿನ ಯಾವ ಲೇಖನವು ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುತ್ತದೆ? ಆರ್ಟಿಕಲ್ ಅಥವಾ ಲೇಖನ ಅಥವಾ ವಿಧಿ 17. ಸೊ ವಿಧಿ ಅಥವಾ ಲೇಖನ 17ರ ಅನ್ವಯ ಅಸ್ಪೃಶ್ಯತೆ ಆಚರಣೆಯನ್ನು ಸಂಪೂರ್ಣವಾಗಿ ಇದು ನಿಷೇಧ ಮಾಡ್ತದೆ ಮತ್ತು ಇದು ಅಪರಾಧ ಆಗ್ತದೆ. ಆಮೇಲೆ ಆರ್ಟಿಕಲ್ 18 ಇದೇನು ಹೇಳ್ತದೆ, ಬಿರುದುಗಳ ರದ್ದತಿ. ಈಗ ಮುಂಚೆ ಇದ್ದು ನೋಡಿ, ಮಹಾರಾಜಾದಿರಾಜ, ಆಮೇಲೆ ಗಜಬೇಟೆಗಾರ, ರಾಜಗಂಭೀರ, ಅದು ಇದು. ನೆಕ್ಸ್ಟ್ ಆರ್ಟಿಕಲ್ 16 ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ. ಆಮೇಲೆ ಆರ್ಟಿಕಲ್ 15 ಏನು ಹೇಳ್ತದೆ, ಇದು ಧರ್ಮ, ಜಾತಿ, ಲಿಂಗ ಇತ್ಯಾದಿಗಳ ಆಧಾರದ ಮೇಲೆ ತಾರತಮ್ಯ ನಿಷೇಧ. ಸೊ ಇದನ್ನು ಹೇಳೋದು ಉದ್ದೇಶ ಏನಪ್ಪ ಅಂದರೆ ಎಲ್ಲದಕ್ಕೂ ಸರ್ ಜಸ್ಟ್ ಇಲ್ಲಿ ಅಸ್ಪೃಶ್ಯತೆಯ ಒಂದು ವಿಧಿ, ಯಾವ ವಿಧಿ ಅಂಡರ್ ಇದನ್ನು ರದ್ದುಗೊಳಿಸಲಾಗಿದೆ ಅಂತ ಕೇಳಿದ್ದಾರೆ. 17 ಅಂತ ಅಷ್ಟು ಹೇಳ್ರಿ. ಸೊ ಇದನ್ನೆಲ್ಲ ಯಾಕೆ ಹೇಳತ್ತೀರಿ? ಸೊ ಯಾಕೆಂದರೆ ನಾಳೆ ಇದನ್ನೇ ಬರೋಂಗಿಲ್ಲ. ಕ್ವಶನ್ ಪೇಪರ್ ಬಿಡಿಸೋ ಒಂದು ಉದ್ದೇಶ ಏನಪ್ಪ ಅಂದ್ರೆ ಆ ಒಂದು ಪ್ರಶ್ನೆಯ ಜೊತೆಗೆ ಇದೊಂದು ಪ್ರಶ್ನೆ ಇದೆ ಅಂದ್ರೆ ಈ ಒಂದು ಪ್ರಶ್ನೆಯ ಜೊತೆಗೆ ಈ 4 ಆಪ್ಷನ್ಗಳ ಒಂದು ಮಾಹಿತಿ ಸಿಗುತ್ತಾ. ಈ ಒಂದು ಕ್ವಶನ್ದಿಂದ ನಮಗೆ 4 ಕ್ವಶನ್ಗಳು ಇಲ್ಲಿ ಒಂದು ಉದ್ಭವ ಆಗ್ತವೆ. ಅದಕ್ಕೆ ಆನ್ಸರ್ ಹುಡುಕಿದ್ವಿ ಅಂದ್ರೆ ಏನಪ್ಪ 1ಕ್ಕೆ 4 ನಮ್ಗೆ ಏನಪ್ಪ ಒಂದು ಅಡ್ವಾಂಟೇಜ್ ಸಿಗುತ್ತೆ. ಓಕೆ, ಆದಷ್ಟು ಏನಪ್ಪ ನೋಡಿ ಇಲ್ಲಿ 17ನೇ ವಿಧಿ ಅಸ್ಪೃಶ್ಯತೆ ನಿರ್ಮೂಲನೆ ಮುಗೀತು. 18 ಬಿರುದುಗಳ ರದ್ದತಿ. 16 ಒಂದು ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನಾವಕಾಶ. ಆಮೇಲೆ ಆರ್ಟಿಕಲ್ 15 ಧರ್ಮ, ಜಾತಿ, ಲಿಂಗ ಇತ್ಯಾದಿಗಳ ಆಧಾರದ ಮೇಲೆ ತಾರತಮ್ಯ ನಿಷೇಧ. ನಾಳೆ ಕೇಳ್ಬೋದು, ಧರ್ಮ, ಜಾತಿ, ಲಿಂಗ ಇವುಗಳ ಒಂದು ಆಧಾರದ ಮೇಲೆ ತಾರತಮ್ಯ ನಿಷೇಧ ಯಾವ ಒಂದು ವಿಧಿಯ ಅಡಿಯಲ್ಲಿ ಇದನ್ನು ನಿಷೇಧ ಮಾಡಲಾಗಿದೆ? 15, 14, 16, 17 ಅಂತ ಕೊಡ್ತಾರೆ. ಅವಾಗ ಏನು ಮಾಡ್ತೀರಿ? ಓಕೆ, ಸೊ ಇಲ್ಲಿ ನೋಡಿ, ಒಂದಂದ್ರೆ 4 ವಿಧಿಗಳ ಬಗ್ಗೆ ಅಭ್ಯಾಸ ಆಯ್ತು ನಮ್ಮದಲ್ಲಿ. ನೆಕ್ಸ್ಟ್ ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ? ಎಷ್ಟಿದಾವಪ್ಪ? 8 ಅದಾವ. 8. ಓಕೆ, ಪ್ರಸ್ತುತ ಭಾರತದಲ್ಲಿ 28 ರಾಜ್ಯ ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳದಾವ. ದಾದ್ರಾ ನಗರ ಹವೇಲಿ ಮತ್ತು ದಮನ್ ದಿವ್ ಒಂದಾದ ನಂತರ ಮತ್ತು ಜಮ್ಮು ಕಾಶ್ಮೀರ್ ಮತ್ತು ಸೆಪ್ರೇಟ ಲಡಾಖ್ ಪ್ರತ್ಯೇಕವಾದ ಬಳಿಕ ಇವು 8 ಆಗಿದ್ದಾವ. ಓಕೆ, ನೆಕ್ಸ್ಟ್ 10ನೇ ಕ್ವೆಶ್ಚನ್ ನೋಡಿ, ಸಂವಿಧಾನದ ಯಾವ ಪಟ್ಟಿಯಲ್ಲಿ ಸಾರ್ವಜನಿಕ ಆದೇಶ ವಿಷಯವನ್ನು ಪಟ್ಟಿ ಮಾಡಲಾಗಿದೆ? ನೋಡಿ, ಸಾರ್ವಜನಿಕ ಆದೇಶ ಇದು ರಾಜ್ಯ ಪಟ್ಟಿಯಲ್ಲಿ ಬರ್ತದೆ. ಸ್ಟೇಟ್ ಲಿಸ್ಟ್ ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆ ಹಾಗೂ ಪೊಲೀಸ್ ವಿಷಯಗಳು ರಾಜ್ಯ ಪಟ್ಟಿಯಡಿಯಲ್ಲಿ ಬರ್ತವೆ. ನೋಡಿ, ಸಾರ್ವಜನಿಕ ಆದೇಶ ಅಂದ್ರೆ ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆ, ಪಬ್ಲಿಕ್ ಆರ್ಡರ್ ಮತ್ತು ಪೊಲೀಸ್ ವಿಷಯ. ನೆಕ್ಸ್ಟ್ ಕೇಂದ್ರ ಪಟ್ಟಿಯಲ್ಲಿ ಏನು ಬರ್ತವೆ? ಕೇಂದ್ರ ಪಟ್ಟಿಯಲ್ಲಿ ರಕ್ಷಣೆ, ವಿದೇಶಾಂಗ ವ್ಯವಹಾರ ಇವು ಬರ್ತವೆ. ನೆಕ್ಸ್ಟ್ ಏಕಕಾಲೀನ ಅಂದರೆ ಏನಪ್ಪ? ಇದು ಸಮವರ್ತಿ ಅಂದಾಗ.
ಕಾಂಕರೆಂಟ್ ಲಿಸ್ಟ್, ಸಮವರ್ತಿ, ಕೇಂದ್ರ ಮತ್ತು ರಾಜ್ಯದಲ್ಲಿ ಬರಲಾರ್ದು. ಶಿಕ್ಷಣ, ಅರಣ್ಯದಂಥ ಈ ಕೇಂದ್ರ ಮತ್ತು ರಾಜ್ಯಗಳೆರಡೂ ಕಾಯ್ದೆ ಮಾಡಬಹುದಾದ ವಿಷಯಗಳು. ಆಮೇಲೆ ಉಳಿಕೆ ಪಟ್ಟಿ ಅಂದ್ರೇನು? ಈ ಪಟ್ಟಿಯಲ್ಲಿ ಸೇರದ ಹೊಸ ವಿಷಯಗಳು ಕೇಂದ್ರದ ಒಂದು ಸುಪರ್ದಿಗೆ ಹೋಗ್ತಾವೆ. ನೆಕ್ಸ್ಟ್, ಸಂಸತ್ತಿನ ಜಂಟಿ ಅಧಿವೇಶನದ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಲೋಕಸಭೆಯ ಸಭಾಪತಿ. ಸೊ ಈ ಲೋಕಸಭೆಯ ಸಭಾಪತಿಯವರು ಸಂವಿಧಾನದ ವಿಧಿ 118 ಅದರ ಒಂದು ಉಪಬಂಧ 4 ಇದರ ಪ್ರಕಾರ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ನೋಡಿ, ಆರ್ಟಿಕಲ್ ಕೂಡ ನೆನಪಿರಬೇಕು ನಿಮಗೆ. ಲೋಕಸಭೆಯ ಸಭಾಪತಿಯವರು ಯಾವ ವಿಧಿಯ ಅಡಿ ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ? 116, 117, 118, 119 ಅಂತ ಕೊಟ್ಟು ಬಿಡ್ತಾರೆ. ಸೊ ಅವಾಗ ನಿಮ್ಗೆ ಫುಲ್ ಕನ್ಫ್ಯೂಷನ್. ಸೊ 118 ಉಪಬಂಧ 4 ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ರಾಷ್ಟ್ರಪತಿಯವರು ಜಂಟಿ ಅಧಿವೇಶನವನ್ನು ಕರೀತಾರೆ. ಯಾವ ವಿಧಿಯ ಅಡಿಯಲ್ಲಿ? 108. ಅರ್ಥ ಆಯ್ತಾ? ಆದರೆ ಅಧ್ಯಕ್ಷತೆ ಇವರು ವಹಿಸ್ಕೊಳ್ತಾರೆ. ಒಂದು ಟ್ರಿಕ್, 108ರ ಅಡಿಯಲ್ಲಿ ಇವರು ಅಧಿವೇಶನವನ್ನು ಕರೀತಾರೆ. ಬಟ್ ಅದೇ 118ರ ವಿಧಿ 108, 118 ನೆನಪಿರಲಿ, 8. ಓಕೆ. ಆಮೇಲೆ ಪ್ರಧಾನಮಂತ್ರಿಯವರು ಈ ಅಧಿವೇಶನದ ಕಾರ್ಯಾಚರಣೆಯ ನಾಯಕ ಅಷ್ಟೇ ಅವರು. ಅರ್ಥ ಆಯ್ತಾ? ನೆಕ್ಸ್ಟ್, ಉಪರಾಷ್ಟ್ರಪತಿಯವರು ಈ ರಾಜ್ಯಸಭೆಯ ಇವರು ಸಭಾಪತಿ ಆಗಿದ್ದರೂ ಕೂಡ ಇವರು ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸುವುದಿಲ್ಲ. ನೆಕ್ಸ್ಟ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸುರಕ್ಷತೆಯನ್ನು ಡ್ಯಾಶ್ನಿಂದ ಒದಗಿಸಲಾಗಿದೆ. CISF ಅಂದರೆ ಏನಪ್ಪ? ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ನೋಡಿ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಇದು CISF. ಇದು ಭಾರತದ ಪ್ರಮುಖ ವಿಮಾನ ನಿಲ್ದಾಣಗಳು, ಸೂಕ್ಷ್ಮ ಕೈಗಾರಿಕಾ ಘಟಕಗಳ ಭದ್ರತೆಯನ್ನು ಈ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ನೀಡ್ತದೆ. ನೆಕ್ಸ್ಟ್, KSISF ಅಂತ ಒಂದು ಬರ್ತದೆ. ಓಕೆ, ಇದು ಕರ್ನಾಟಕ ರಾಜ್ಯದ ಕೈಗಾರಿಕಾ ಭದ್ರತಾ ಪಡೆ, ಇದು ರಾಜ್ಯ ಮಟ್ಟದ್ದು. ನೆಕ್ಸ್ಟ್, BSF ಇದು ಗಡಿ ಭದ್ರತಾ ಪಡೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಆಮೇಲೆ CRPF ಇದು ಆಂತರಿಕ ಭದ್ರತೆ ಮತ್ತು ದಂಗೆ ನಿಯಂತ್ರಣ. ನೆಕ್ಸ್ಟ್, ಯಾವ ವರ್ಷದಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಯಿತು? ಸೊ ಇದು ನಿನ್ನೆ ತಾನೇ ಡಿಸ್ಕಸ್ ಮಾಡಿದ್ದೀನಿ ನಾನು. ನಿನ್ನೆ ಒಂದು ಕ್ವಶನ್ ಪೇಪರಲ್ಲಿ ಬಂದಿತ್ತು ನೋಡಿ, ರಿಪೀಟ್ ಆಗಿದೆ ಅದು. ನಿನ್ನೆ ನಾನು 2015 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೆ. ಓಕೆ, ಸೊ ಇದು 2020 ಸೊ ಇದು 2020 ಟೈಮಲ್ಲಿ ಕೇಳಿದ್ದಾರೆ ಇದನ್ನು. ರಿಪೀಟ್ ಸೇಮ್ ಟು ಸೇಮ್ ಕ್ವಶನ್ 2008ಅಲ್ಲಿ. ಈ 2008ಅಲ್ಲಿ ಇನ್ನೊಂದು ಭಾಷೆಗೆ ಸಿಕ್ಕಿದೆ. ಯಾವುದದು? ತೆಲುಗು. ಟೋಟಲ್ ಎಷ್ಟು ಒಂದು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ? 11. ಮೊಟ್ಟ ಮೊದಲು ಯಾವ ಒಂದು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ? ತಮಿಳು ಭಾಷೆಗೆ. ಓಕೆ, ತಮಿಳು ಭಾಷೆಗೆ 2004ರಲ್ಲಿ, ಸಂಸ್ಕೃತಕ್ಕೆ 2005ರಲ್ಲಿ, ಆಮೇಲೆ 2008ರಲ್ಲಿ ತೆಲುಗು ಮತ್ತು ಕನ್ನಡಕ್ಕೆ ಇವಾಗ ಸಿಕ್ಕಿದಾವ. ನೆಕ್ಸ್ಟ್ ಆಮೇಲೆ 2013ರಲ್ಲಿ ಮಲಯಾಳಂ. ನೆಕ್ಸ್ಟ್ ಒಡಿಯಾಗೆ ಸಿಗ್ತದ. ಒಡಿಯಾ ಆದಮೇಲೆ ಪಾಲಿ, ಪ್ರಾಕೃತ, ಮರಾಠಿ, ಸೊ ಬಂಗಾಲಿ, ಈ ಒಂದು ಭಾಷೆಗಳಿಗೆ ಸಿಗುತ್ತೆ. ನೆಕ್ಸ್ಟು, ಇವುಗಳಲ್ಲಿ ಯಾವ ಒಂದು ಜೀವಿ ಮಲೇರಿಯಾವನ್ನು ಉಂಟು ಮಾಡುತ್ತದೆ? ಪ್ರೋಟೋಜವಾ. ಆ ಪ್ರೋಟೋಜವಾ ಹೆಸರು ಏನಪ್ಪ? ಪ್ಲಾಸ್ಮೋಡಿಯಂ ಎಂಬ ಪ್ರೋಟೋಜೋವಾ ಏಕಕೋಶೀಯ ಜೀವಿಯಿಂದ ಮಲೇರಿಯಾ ಬರುತ್ತದೆ.
ಇದು ಅನಾಫಿಲಿಸ್ ಅನಾಫಿಲಿಸ್ ಈ ಒಂದು ಸೊಳ್ಳೆಯಿಂದ ಉಂಟಾಗ್ತದೆ. ನೆಕ್ಸ್ಟ್ ಬ್ಯಾಕ್ಟೀರಿಯಾದಿಂದ ಏನೇನು ಬರ್ತದೆ? ಬ್ಯಾಕ್ಟೀರಿಯಾದಿಂದ ಟೈಫಾಯ್ಡ್ ಬರುತ್ತೆ, ಆಮೇಲೆ TB ಬರುತ್ತೆ. ನೆಕ್ಸ್ಟ್ ಶಿಲೀಂಧ್ರ ಅಂದರೆ ಏನಪ್ಪ? ಫಂಜಾಯ್, ಇದು ಚರ್ಮದ ಕಾಯಿಲೆಗಳನ್ನು ಉಂಟು ಮಾಡ್ತದೆ. ನೆಕ್ಸ್ಟ್ ವೈರಸ್ನಿಂದ ಡೆಂಗ್ಯೂ ಆಮೇಲೆ ಕೋವಿಡ್ನಂಥ ರೋಗಗಳು ಬರ್ತವೆ. COVID-19 ಉಂಟಾಗಲು ಕಾರಣವಾದ ಕೊರೋನಾ ವೈರಸ್ನಲ್ಲಿ ಡ್ಯಾಶ್ ಇದೆ. ಸೊ ಇದರಲ್ಲಿ DNA, RNA, ನ್ಯೂಕ್ಲಿಕ್ ಆ್ಯಸಿಡ್ ಯಾವುದಿದೆ? ಇದರಲ್ಲಿ ಬರೋದು RNA. ಅಂದರೆ ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್, ಅದು ಸಾರ್ಸ್ CoV2. ಈ ಏಕ ಎಳೆಯ ಅಂದರೆ ಸಿಂಗಲ್ ಸ್ಟ್ರ್ಯಾಂಡೆಡ್ RNA ಈ ಜೆನೆಟಿಕ್ ವಸ್ತುವನ್ನು ಹೊಂದಿದೆ. ಅರ್ಥ ಆಯ್ತಾ? ಆಮೇಲೆ ಈ DNA ಕೆಲವು ವೈರಸ್ಗಳು DNA ಹೊಂದಿದ್ರೂ ಆ ಕೊರೋನಾ ವೈರಸ್ನಲ್ಲಿ DNA ಇರೋದಿಲ್ಲ. ನೆಕ್ಸ್ಟ್ ನ್ಯೂಕ್ಲಿಕ್ ಆ್ಯಸಿಡ್ ಸಾಮಾನ್ಯವಾದ, ಇದು ಒಂದು ಸಾಮಾನ್ಯ ಪದ. ಇದು RNA ಮತ್ತು DNA ಎರಡನ್ನ ಸೂಚಿಸ್ತದೆ. ಆದರೆ ನಿರ್ದಿಷ್ಟವಾಗಿ ಕೋವಿಡ್ ವೈರಸ್ ಇದು RNA ಹೊಂದಿದೆ. ನೆಕ್ಸ್ಟ್ ಕನ್ನಡಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಇವರಲ್ಲಿ ಯಾರು? ಸಿಂಪಲ್ ಕ್ವಶನ್ ಇದು. ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ನೋಡಿ ಇಲ್ಲಿ ಕೆ ವೆಂಕಟಪ್ಪ ಪುಟ್ಟಪ್ಪ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇವರಿಗೆ 1967ರಲ್ಲಿ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತು. ನೆಕ್ಸ್ಟ್ ದ.ರಾ ಬೇಂದ್ರೆ ಅವರಿಗೆ ಸಿಗ್ತದ 1973ಯಲ್ಲಿ 4 ತಂತಿ ಈ ಒಂದು ಕೃತಿಗೆ. ನೆಕ್ಸ್ಟ್ ಕೆ ಶಿವರಾಮ್ ಕಾರಂತ್ 1977 ಮುಕ್ಕಜ್ಜಿಯ ಕನಸುಗಳು. ಆಮೇಲೆ ಎಂ ವೆಂಕಟೇಶ್ ಅಯ್ಯಂಗಾರ್ ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ 1983ರಲ್ಲಿ ಇವರಿಗೆ ಚಿಕ್ಕ ವೀರ ರಾಜೇಂದ್ರ ಈ ಒಂದು ಕೃತಿಗೆ ಸಿಗುತ್ತೆ. ಬಿಳಿ ರಕ್ತ ಕಣಗಳು ಡ್ಯಾಶ್ ಕಾರ್ಯನಿರ್ವಹಿಸುತ್ತವೆ. ಬಿಳಿ ರಕ್ತ ಕಣಗಳು ಸೋಂಕಿನ ವಿರುದ್ಧ ರಕ್ಷಣೆಗಾಗಿ, ಅಂದರೆ ದೇಹದ ರೋಗ ನಿರೋಧಕ ಶಕ್ತಿಯಾಗಿ ಅಥವಾ ದೇಹದ ಸೈನಿಕರು ಅಂತ ಕೆಲಸ ಮಾಡುತ್ತವೆ. ಆಮೇಲೆ ರಕ್ತ ಹೆಪ್ಪುಗಟ್ಟಲು ಪ್ಲೇಟ್ಲೆಟ್ಸ್ ಅಂದರೆ ಕಿರುತಟ್ಟೆಗಳು ಸಹಾಯ ಮಾಡ್ತವೆ. ಶಕ್ತಿಯ ಮೂಲ ಯಾವುದು? ಗ್ಲುಕೋಸ್ ಮತ್ತು ಕಾರ್ಬೋಹೈಡ್ರೇಟ್. ನೆಕ್ಸ್ಟ್ ಶ್ವಾಸಕೋಶದಿಂದ ಅಂಗಾಂಶಗಳಿಗೆ ಆಮ್ಲಜನಕದ ಸಾಗಣೆಯ ಮಾಧ್ಯಮ ಯಾವುದು? RBCಯಲ್ಲಿನ ಒಂದು ಹಿಮೋಗ್ಲೋಬಿನ್ ಇದು ಮಾಡ್ತದೆ. ನೆಕ್ಸ್ಟ್ ತುಂಗಭದ್ರಾ ಡ್ಯಾಶ್ ನದಿಯ ಉಪನದಿ. ಇದು ಒಂಥರ ಸಿಂಪಲ್ ಅದ, ಕೃಷ್ಣಾ ನದಿ. ಇಲ್ಲಿ ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ. ಹಿಂಗೂ ಕೇಳ್ಬೋದು. ಇದರಲ್ಲಿನೇ ಸ್ವಲ್ಪ ಟಫೆಸ್ಟ್ ಅಂದರೆ ಒಂದು ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಯಾವುದಂತ ಕೇಳ್ಬೋದು. ನೆಕ್ಸ್ಟ್ ಕಾವೇರಿ ನದಿ ಅಂತ ಬಂದಿದೆ. ಇದರ ಕೆಲವೊಂದಿಷ್ಟು ಉಪನದಿ ಯಾವ್ಯಾವಪ್ಪ? ಕಾವೇರಿದು ಏನೇನು ಬರುತ್ತಾ? ಹಾರಂಗಿ ಬರುತ್ತಾ, ಹೇಮಾವತಿ ಬರುತ್ತಾ, ಲಕ್ಷ್ಮಣ್ ತೀರ್ಥ, ಕಬಿನಿ, ನುಗು, ಆಮೇಲೆ ಹೇಮಾವತಿ ಆಯಿತು. ಅದೇ ರೀತಿ ಲೋಕಪಾವನಿ. ಸೊ ಇವೆಲ್ಲವೂ ಕಾವೇರಿ ನದಿಯ ಉಪನದಿಗಳು. ನೆಕ್ಸ್ಟ್ ಮಹಾನದಿ ಇದು ಇದರ ಒಂದು ಉಪನದಿ ಯಾವುದಪ್ಪ? ಶಿವನಾಥ್, ಹಸ್ದೇವ. ಆಮೇಲೆ ಗೋದಾವರಿದು ಮಹಾರಾಷ್ಟ್ರದ ತ್ರಂಬಕೇಶ್ವರ ಎಂಬಲ್ಲಿ ಉಗಮ ಆಗ್ತದೆ. ಇದರ ಉಪನದಿಗಳು ಮಾಂಜ್ರಾ ನದಿ, ಕಾರಂಜ, ಪ್ರಾಣಹಿತ, ಇಂದ್ರಾಯಣಿ. ಓಕೆ,
ಸೊ ಇವೆಲ್ಲ ನದಿಗಳು ಇದರ ಒಂದು ಉಪನದಿಗಳಾಗ್ತವೆ. ಕೃಷ್ಣದು ಮತ್ತು ಯಾವ ಉಪನದಿಪ? ಘಟಪ್ರಭಾ, ಮಲಪ್ರಭಾ, ಡೋನಿ, ಭೀಮಾ, ಸೊ ಇವೆಲ್ಲವೂ ಕೊಯ್ನಾ, ಸೊ ಇವೆಲ್ಲ ನದಿಗಳು ಉಪನದಿಗಳಾಗ್ತವೆ. ನೆಕ್ಸ್ಟ್, ಕೆಳಗಿನ ಯಾವುದು ಕರ್ನಾಟಕದ ಒಂದು ಬಂದರು ಅಲ್ಲ? ಹೊನ್ನಾವರ ಬಂದರಿದೆ ಉತ್ತರ ಕನ್ನಡದಲ್ಲಿ, ಭಟ್ಕಳ ಬಂದರಿದೆ ಇದು ಕೂಡ ಉತ್ತರ ಕನ್ನಡದಲ್ಲಿ, ಆಮೇಲೆ ಮಲ್ಪೆ ಇದು ಕೂಡ ಬಂದರಿದೆ. ಬಟ್ ಇಲ್ಲಿ ಬೇಕಲ್ ಅನ್ನೋದು ಇಲ್ಲ. ಬೇಕಲ್ ಎಂಬುದು ಇದು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿರುವ ಒಂದು ಪ್ರವಾಸಿ ಸ್ಥಾನ ಅಥವಾ ಒಂದು ಕೋಟೆ ಅಂತ ನಾವು ಅನ್ಬೋದು. ನೆಕ್ಸ್ಟ್, ಕೋವಿಡ್-19 ಒಂದು ಡ್ಯಾಶ್. ಕೋವಿಡ್-19 ಒಂದು ಪಿಡುಗು ಅಥವಾ ವಿಶ್ವ ಪೂರ್ಣ ಸಾಂಕ್ರಾಮಿಕ. ಓಕೆ, ಆಪ್ಷನ್ ಬಿ ಆಗ್ತದೆ. ಪ್ಯಾಂಡೆಮಿಕ್ ಅಂತೀವಿ ನಾವು ಇಂಗ್ಲೀಷಲ್ಲಿ. ಅಂದರೆ ಪ್ಯಾಂಡೆಮಿಕ್ ಅಂದರೆ ಏನು? ಇಡೀ ಜಗತ್ತಿನಾದ್ಯಂತ ಬಹುದೇಶಗಳಿಗೆ ಬಹುಬೇಗ ಹರಡಿದ ರೋಗವಾದ್ದರಿಂದ WHO ಇದನ್ನು ಪ್ಯಾಂಡೆಮಿಕ್ ಎಂದು ಘೋಷಿಸಿತು. ನಿಮಗೆ ಇದು ಗೊತ್ತಾಗಬೇಕು. ಪ್ಯಾಂಡೆಮಿಕ್ ಅಂದರೆ ಏನು, ಎಪಿಡೆಮಿಕ್ ಅಂದರೆ ಏನು, ಎಂಡೆಮಿಕ್ ಅಂದರೆ ಏನು. ಸೊ ಇಲ್ಲಿ ಪ್ಯಾಂಡೆಮಿಕ್ ಅಂದರೆ ಜಗತ್ತಿನಾದ್ಯಂತ ಪ್ಯಾಂಡೆಮಿಕ್ ಅತಿ ಬೇಗವಾಗಿ ಹರಡೋದು. ಆಮೇಲೆ ಎಪಿಡೆಮಿಕ್ ಅಂತ ಒಂದು ಬರುತ್ತೆ. ಎಪಿಡೆಮಿಕ್ ಅಂದರೆ ಇದು ಸಾಂಕ್ರಾಮಿಕ. ಓಕೆ, ಒಂದು ನಿರ್ದಿಷ್ಟ ಪ್ರದೇಶ. ಎಪಿಡೆಮಿಕ್ ಒಂದು ನಿರ್ದಿಷ್ಟ ಪ್ರದೇಶ ಅಥವಾ ಒಂದು ದೇಶಕ್ಕೆ ಸೀಮಿತವಾದ ಹರಡುವಿಕೆ. ಜಸ್ಟ್ ಈಗ ಒಂದು ಇಂಡಿಯಾ ಅಂದರೆ ಇಂಡಿಯಾದಲ್ಲಿ ಅಷ್ಟ, ಇದು ಎಪಿಡೆಮಿಕ್. ಓಕೆ, ಆಮೇಲೆ ಪೆಂಡೆಮಿಕ್ ಅಂದರೆ ಇಡೀ ದೇಶದಾದ್ಯಂತ. ನೆಕ್ಸ್ಟ್, ಸ್ಥಳೀಯ ಅಂದರೆ ಅದು ಎಂಡೆಮಿಕ್ ಬರುತ್ತೆ. ಇದು ಎಂಡೆಮಿಕ್, ಇದು ನಿರ್ದಿಷ್ಟ ಪ್ರದೇಶದಲ್ಲಿ ನಿರಂತರವಾಗಿ ಇರುವುದು. ಈಗ ಲೆಟ್ಸ್ ಎಕ್ಸಾಂಪಲ್ ಮಲೇರಿಯಾ ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಇರ್ತದೆ ಅದು. ನೆಕ್ಸ್ಟ್, ಕೆಳಗಿನ ಯಾವುದು ಒಂದು ನಿಷೇಧಿತ ನಕ್ಸಲೈಟ್ ಸಂಸ್ಥೆ? ಯಾವುದಪ್ಪ? ಅದು ಭಾರತದ ಕಮ್ಯುನಿಸ್ಟ್ ಪಕ್ಷ, ಮಾವೋವಾದಿ. ಓಕೆ, ಇದು ಭಾರತದಲ್ಲಿ ನಿಷೇಧಿಸಲ್ಪಟ್ಟ ಹಿಂಸಾತ್ಮಕ ನಕ್ಸಲೈಟ್ ಅಥವಾ ಮಾವೋವಾದಿ ಸಂಘಟನೆಯಾಗಿದೆ. ಇದು ಮಾರ್ಕ್ಸಿಸ್ಟ್. ಓಕೆ, ಸೊ ಇದು ಭಾರತದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಗುರುತಿಸಲ್ಪಟ್ಟ ರಾಷ್ಟ್ರೀಯ ರಾಜಕೀಯ ಪಕ್ಷ. ಇದು ಗೆರಿಲ್ಲಾ ಪಕ್ಷ ಅಂತ ಅಂದಿದ್ದಾರೆ. ಇದು ಯಾವುದು ಅಧಿಕೃತ ಪಕ್ಷದ ಹೆಸರಲ್ಲ. ಇದು ಏನೋ ಸಮಾಜವಾದಿ ಇದೆ. ಇದು ಪ್ರಜಾಸತ್ತಾತ್ಮಕ ರಾಜಕೀಯ ಪಕ್ಷ. ನೆಕ್ಸ್ಟ್, ಕೆಳಗಿನ ಯಾವುದು ಒಂದು ವಸ್ತುವಿಗೆ ಸಂಭಾವ್ಯ ಶಕ್ತಿಯನ್ನು ಒದಗಿಸುತ್ತದೆ? ಅದರ ಸ್ಥಾನ. ಓಕೆ, ಅದರ ಸ್ಥಾನ. ವಸ್ತುವಿನ ಎತ್ತರ ಅಥವಾ ಸ್ಥಾನದ ಆಧಾರದ ಮೇಲೆ ಸಂಗ್ರಹವಾಗುವ ಶಕ್ತಿಯೇ ಸಂಭಾವ್ಯ ಶಕ್ತಿ. ಸಂಭಾವ್ಯ ಅಂದ್ರೇನು? ಪೊಟೆನ್ಷಿಯಲ್ ಎನರ್ಜಿ. P = mgh. M for mass, G for gravity, H for height. ಓಕೆ, ಸೊ ನೆಕ್ಸ್ಟ್ ವೇಗಮಾನ, ವೇಗವರ್ಧಕ. ಸೊ ಇವೆಲ್ಲವೂ ಚಲನ ಶಕ್ತಿಗೆ ಸಂಬಂಧಪಡ್ತಾವೆ, ಕೈನೆಟಿಕ್ ಎನರ್ಜಿಗೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಅಂಶದ ಪರಮಾಣು ಸಂಖ್ಯೆಯನ್ನು ಸರಿಯಾಗಿ ನಿರ್ಧರಿಸುತ್ತದೆ? ಅದು ಧನ ವಿದ್ಯುತ್ ಕಣ, ಅದು ಪ್ರೋಟಾನ್ ಸಂಖ್ಯೆ. ಒಂದು ಪರಮಾಣುವಿನ ನ್ಯೂಕ್ಲಿಯಸ್ನಲ್ಲಿರುವ ಪ್ರೋಟಾನ್ಗಳ ಒಟ್ಟು ಸಂಖ್ಯೆಯನ್ನು ಪರಮಾಣು ಸಂಖ್ಯೆ ಅಂತ ಅಂತೀವಿ ನಾವು. ಒಂದು ಅಟೋಮಿಕ್ ನಂಬರ್ ಅಂದರೆ ಈಗ ಒಂದು ಪರಮಾಣುವಿನ ಒಂದು ಅಟಮ್ ಅದ, ಆ ಅಟಮ್ನಲ್ಲಿ ನ್ಯೂಕ್ಲಿಯಸ್ನಲ್ಲಿರುವ ಇದರಲ್ಲಿ ಒಟ್ಟು ಪ್ರೋಟಾನ್ಗಳ ಸಂಖ್ಯೆ, ಇವೆಷ್ಟು ಪ್ರೋಟಾನ್ ಇರ್ತಾವಲ್ಲ, ಆ ಪ್ರೋಟಾನ್ಗಳ ಒಟ್ಟು ಸಂಖ್ಯೆನೇ ನಾವು ಅಟೋಮಿಕ್ ನಂಬರ್ ಅಂತ ಅಂತೀವಿ. ಅದು Z ನಂಬರಿಂದ ನಾವು ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್, ಪ್ರೋಟಾನ ಮತ್ತು ಇಲೆಕ್ಟ್ರಾನ್ ಎರಡೂ ಸೇರಿ ತಟಸ್ಥ ಪರಮಾಣುವಿನಲ್ಲಿ ಇವೆರಡು ಸಮವಿರ್ತಾವೆ. ಓಕೆ, ಇದು ಆದರೆ ಪರಮಾಣು ಸಂಖ್ಯೆ ಅಂದರೆ ಏನು? ಪರಮಾಣು ಸಂಖ್ಯೆ ಅಟೋಮಿಕ್ ನಂಬರ್ ಅಂದರೆ ಜಸ್ಟ್
ಪ್ರೋಟಾನ್ಗಳ ಸಂಖ್ಯೆ ಅಷ್ಟೆ. ಓಕೆ, ನೆಕ್ಸ್ಟ್, ಕೆಳಗಿನ ಯಾವ ದೇಶಕ್ಕೆ ಅರಬ್ಬಿ ಸಮುದ್ರದೊಂದಿಗೆ ಕರಾವಳಿ ಇಲ್ಲ? ನೋಡಿ, ಪಾಕಿಸ್ತಾನಕ್ಕೆ ಇದೆ, ಆಮೇಲೆ ಓಮನ್ಗೆ ಇದೆ, ಇರಾನ್ಗೆ ಇದೆ, ಈ ಎಲ್ಲ ದೇಶ ಬರ್ತಾವೆ. ಬಟ್ ಅಫ್ಘಾನಿಸ್ತಾನ್ ಇದು ಸಂಪೂರ್ಣವಾಗಿ ಭೂ ಪರಿವೇಷ್ಟಿತ ದೇಶವಾಗಿದ್ದು, ಸೊ ಯಾವುದೇ ಸಮುದ್ರ ತೀರವನ್ನು ಹೊಂದಿಲ್ಲ. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ನೋಡಿ, ಉಗುರಿಗೆ ಹಚ್ಚಿದ ಬಣ್ಣವನ್ನು ತೆಗೆಯಲು ಉಪಯೋಗಿಸುವ ವಸ್ತುವಿನಲ್ಲಿ ಡ್ಯಾಶ್ ಇರುತ್ತದೆ. ನೋಡಿ, ಈಗ ನಿಮ್ಮ ಉಗುರುಗಳಿಗೆ ಒಂದು ಬಣ್ಣವನ್ನು ಹಚ್ಕೊಂಡಿರ್ತೀರ. ಸೊ ಅದನ್ನು ತೆಗಿಲಿಕ್ಕೆ ಈಸಿಯಾಗಿ ಹೋಗ್ಬೇಕಂದ್ರೆ ಎಸಿಟೋನ್ ಯೂಸ್ ಮಾಡ್ತೀವಿ ನಾವು. ಎಸಿಟೋನ್ ಇದು ಒಂದು ಪ್ರಬಲ ದ್ರಾವಕ ಅಥವಾ ಸಾಲ್ವಂಟ್. ಈ ನೇಲ್ ಪಾಲಿಷನ್ನು ಕರಗಿಸಿ ತೆಗೆಯಲು ಬಳಕೆಯಾಗುತ್ತದೆ. ನೆಕ್ಸ್ಟ್, ಬೆಂಜಿನ್ ಇದಕ್ಕೆ ಯೂಸ್ ಮಾಡ್ತೀವಿ. ಬೆಂಜಿನ್ ಇದೊಂದು ವಿಷಕಾರಿ ಕೈಗಾರಿಕಾ ದ್ರಾವಕ. ಆಮೇಲೆ ಸೀಮೆ ಎಣ್ಣೆ ಇದೆಲ್ಲ ಇಂಧನ. ಆಮೇಲೆ ಆಸಿಟಿಕ್ ಆ್ಯಸಿಡ್ ಇದು ವಿನಿಗಾರ. ಓಕೆ, ಸೊ ಇವಿಷ್ಟು ಒಂದು ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ದವು. ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತಷ್ಟು ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.